ಹಾಯ್ ಗೈಸ್, ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಕೆಲಸ ಏನಂದರೆ ಆಫೀಸ್ಗೆ ಹೋಗಬೇಕು. ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಂದರೆ, ಇವತ್ತು ಸ್ಯಾಲ್ರಿ ಬರುತ್ತೆ. ಸ್ಯಾಲ್ರಿ ನಾನು ಏನೇನು ಮಾಡ್ಬೋದು, ಎಷ್ಟು ಖರ್ಚಿರುತ್ತೆ, ಏನೇನು ಉಳಿಸ್ಬೋದು, ಬನ್ನಿ ನೋಡೋಣ ಇವತ್ತು. ಡೈಲಿ ಗಾಡಿ ಸ್ಟಾರ್ಟ್ ಮಾಡೋಂಗೆ ಇವತ್ತು ಗಾಡಿ ಸ್ಟಾರ್ಟ್ ಮಾಡಬೇಕು. ನರಸಿಂಹರಾಜು ಬರಪ್ಪ. ಏನ್ ನೀನ್ ಕರ್ದಾಗ ಬರಕ್ಕೆ ನಾನು ನಿಮ್ ಮನೆಗೆ ಸಾಕಿರೋ ನಾಯಿ ಕೆಟ್ಟೋದ್ನ ಸ್ಟಾರ್ಟ್ ಮಾಡಿ ಹಿಡ್ದು ಮಾಡಿ ಹಿಂಗೆ ಟರ್ನ್ ನೋಡ್ದಿ ಗಾಡಿ ರಿವರ್ಸ್ಗೆ ರಪಕ್ ಅಂತ ಹಾಕಿ ಎಷ್ಟು ದೊಡ್ಡ ಕೊಟ್ರೆ ಡೈರೆಕ್ಟ್ ಆಫೀಸ್ಗೆ ಹೋಗಿ ಲ್ಯಾಂಡ್ ಆಯ್ತು. ಇವಾಗ ನಾಷ್ಟ ಎಲ್ಲ ಮುಗೀತು, ಬನ್ನಿ ಹೋಗಿ ಆಫೀಸ್ಗೆ ಲ್ಯಾಂಡ್ ಆಗಿ. ಇವಾಗ ನಾನು ಆಫೀಸ್ ರೀಚ್ ಆಗಿದ್ದೀನಿ. ಮನಿ ಮತ್ತೊಮ್ಮೆ ಮಗದೊಮ್ಮೆ ಮಗದೊಮ್ಮೆ ಹಿಂಗೆ ಬಂದು ಹಿಂಗೆ ಹೇಳಿದ್ರೆ ನಮ್ಮ ಆಫೀಸ್. ಆಫೀಸಿಗೆ ಬಂದಿದ್ದಾಯ್ತು ನೋಡಿ. ಇವಾಗ ತಾನೇ ಪೆಟ್ರೋಲ್ ಹಾಕ್ಸ್ಬೇಕು. ಇವಾಗ ಪೆಟ್ರೋಲ್ ಹಾಕಿ ಎರಡು ಸ್ಯಾಂಪಲ್ಲು. ಇವತ್ತು ಒಂದು ಶಾಪ್ ಬಂದಿದೆ, ಶಾಪ್ನ ವಿಸಿಟ್ ಮಾಡಿ ಸ್ಯಾಂಪಲ್ ತೋರಿಸಿ ಬರಬೇಕು. ಹಂಗೆ ಆನ್ದಾಗ ಒಂದು ಚೆಕ್ ಇಸ್ಕೊಬರ್ಬೇಕು, ಪೇಮೆಂಟು. ಅದನ್ನು ಇಸ್ಕೊಂಡು ವಾಪಸ್ ಬರ್ಬೇಕು. ಬನ್ನಿ ಹೋಗೋಣ ಬನ್ನಿ, ಸ್ಯಾಂಪಲ್ ತೋರಿಸ್ಕೊಂಡು ಚೆಕ್ ಇಸ್ಕೊಬರೋಣ ಬನ್ನಿ. ಗೈಸ್, ಇವಾಗ ತಾನೇ ಒಂದು ಶಾಪ್ದು ವಿಸಿಟ್ ಮಾಡಿ, ಓನರ್ ಇರಲಿಲ್ಲ, ಸ್ವಲ್ಪ ಪ್ರಾಡಕ್ಟ್ ಎಲ್ಲ ತೋರಿಸ್ಬಿಟ್ಟು ಬಂದೆ. ಇವಾಗ ತಾನೇ ಒಂದು ಶಾಪ್ದು ಮಾರ್ಕೆಟಿಂಗ್ ಮುಗಿಸಿದಾಯ್ತು. ಬನ್ನಿ ತಿರ್ಗಾ ನೆಕ್ಸ್ಟ್ ಯಾವ್ದೊಂದು ಹೊಸ ಶಾಪ್ ಹುಡ್ಕೊಂಡು. ಗೈಸ್, ಇವಾಗ ಒಂದು ಸೀನ್ ಆಯ್ತು ಗೊತ್ತಾ? ಹಿಂಗೆ ರೋಡಲ್ಲಿ ಬರ್ತಾ ಇದೆ, ಹಿಂಗೆ ಮೇನ್ ರೋಡಲ್ಲಿ ಬರ್ತಾ ಇದೆ. ಯಾವ ಉತ್ತನ್ ಮಗ ಬಂದ್ಬಿಟ್ಟು ಹಂಗೆ ಅಡ್ಡ ಬಂದ್ಬಿಟ್ಟ. ಸಡನ್ ಆಗಿ ಸಾಕಾಗೋಯ್ತು. ನೋಡಿದ್ರೆ ಹಿಂದೆ ಬಸ್ಗೂ ಅಡ್ಡಕ್ಕೆ ಹೋಯ್ತವನೆ, ಸಾಯಕ್ಕೆ ಆಗಲ್ಲ ಅಂತ ನನ್ನ ಮಕ್ಳೆಲ್ಲ ಬರ್ತಾ ಇರ್ತಾರೆ. ನೋಡ್ಕೊಂಡು ಓಡಿಸ್ತಾ ಇರ್ಬೇಕು ಈ ತರ ರೋಡಲ್ಲಿ. ಟೆನ್ಷನ್ ಆಗೋಯ್ತಾ ಈ ನಿಮಿಷಕ್ಕೆ. ಅಪ್ಪ ಗೈಸ್, ಒಂದು 7-8 ಶಾಪ್ನ ವಿಸಿಟ್ ಮಾಡಿದೆ ಇವತ್ತು. ಅದ್ರಲ್ಲಿ ಮೂರು ಶಾಪ್ನ ಕ್ಯಾಚ್ ಮಾಡಿದ್ದೀನಿ. ಒಂದು ಶಾಪ್ ಏನೋ ಆರ್ಡರ್ ಕೊಟ್ಟವ್ರೆ. ಬನ್ನಿ ಇವತ್ತು ಅದನ್ನೆಲ್ಲ ನೋಡ್ಕೊಂಡು, ಇವತ್ತೊಂದು ಮಾರ್ಕೆಟಿಂಗ್ ಎಲ್ಲ ಮುಗೀತು. ಇದು ಆಫೀಸ್ಗೆ ಹೋಗ್ಬೇಕೀಗ. ಬನ್ನಿ ಆಫೀಸ್ಗೆ ಹೋಗೋಣ. ಲೆಟ್ಸ್ ಗೋ ಆಫೀಸ್. ಇವಾಗ ತಾನೇ ಜಸ್ಟ್ ಆಫೀಸಿಗೆ ಬಂದೆ. ಗಾಡಿ ಗೂಡ್ಸ್ ಬಂದಿದೆ, ಗೂಡ್ಸ್ನ ಕಳಿಸ್ಬೇಕೀಗ. ಗೈಸ್, ಇವಾಗ ತಾನೇ ಎಲ್ಲ ಮಾರ್ಕೆಟಿಂಗ್ ಎಲ್ಲ ಮುಗಿಸ್ಕೊಬಂದು ಆಫೀಸಲ್ಲಿ ಸ್ವಲ್ಪ ಕೆಲಸ ಇತ್ತು, ಕೆಲಸ ಎಲ್ಲ ಮುಗಿಸಿ ಇವಾಗ ಸ್ವಲ್ಪ ಫ್ರೀ ಆಗಿದ್ದೀನಿ. ಇವಾಗ ಏನೇನು ಸ್ಪೆಷಲು ಪೇಮೆಂಟ್ ಬಂತು. ಪೇಮೆಂಟ್ This is only $350,000. ಪೇಮೆಂಟ್ ಕಾಸು ನಂಗೆ ಎಷ್ಟು ಬಂದಿರ್ಬೋದು ಹಳ್ಳಿ ಪೇಮೆಂಟು? ನಿಮ್ಮ ಅಂದಾಜು ಪ್ರಕಾರ ಅಷ್ಟೊಂದೆಲ್ಲ ಬಂದಿರಲ್ಲ. 10,000 ರೂಪಾಯಿ ಬಂದಿದೆ. ಯಾಕಂದರೆ ನಾನು ಪಾರ್ಟ್ ಟೈಮ್ ಮಾಡ್ತಾಯಿದ್ದೆ. ಇಲ್ಲಿ ಪಾರ್ಟ್ ಟೈಮ್ ಮಾಡ್ತಿದ್ನಲ್ಲ. ಏನಕ್ಕೆ 10,000 ರೂಪಾಯಿ ಅಂತ ಅಂದರೆ, ಹೋದ ತಿಂಗಳು ಸ್ವಲ್ಪ ಎಕ್ಸಾಮ್ ಇದ್ದಿದ್ದರಿಂದ ಒಂದು ವಾರ ರಜೆ ಹಾಕ್ಕೊಂಡಿದ್ದೆ. ಅದರದ್ದು ರಿಕವರಿ ಮಾಡಬೇಕು ಅಂದರೆ, ಹೋದ ತಿಂಗಳು ಅದಕ್ಕೆ ಮುಂಚೆ ಒಂದು 10 ದಿವಸ ಫುಲ್ ಡೇ ಮಾಡಿದ್ದೆ. ಇವಾಗ ಒಂದು 10 ದಿವಸ ಫುಲ್ ಡೇ ಮಾಡಿದ್ದೀನಿ. ಅದಕ್ಕೇ 10,000 ರೂಪಾಯಿ ಕೊಟ್ಟವ್ರೆ. ಈಗ ನನ್ನ 10,000 ರೂಪಾಯಿಲಿ ಏನೇನು ಖರ್ಚಿದೆ ಬನ್ನಿ ನೋಡೋಣ. ನನ್ನ ಎಕ್ಸ್ಪೆನ್ಸಸ್ ಎಲ್ಲ ಫಸ್ಟು 10,000 ರೂಪಾಯಿಲಿ 3,000 ರೂಪಾಯಿ ತೆಗಿಬೇಕು. ಯಾಕೆ ಹೇಳಿ? ನಾನು ಫೋನ್ ತೊಗೊಂಡಿದ್ದೆ, ಅದರಿಂದ ಚೀಟಿ ಕಟ್ತಿದ್ದೆ. ಸೇವಿಂಗ್ಸ್ ಅಲ್ವಾ, ಸ್ವಲ್ಪ ಸೇವಿಂಗ್ಸ್ ಮಾಡಬೇಕು. ಅದಕ್ಕೆ 3,000 ರೂಪಾಯಿ ಚೀಟಿಗೆ ಹೋಗುತ್ತೆ. ಪ್ರತಿ ತಿಂಗಳು 3,000 ರೂಪಾಯಿ ಚೀಟಿ. ಅದರಲ್ಲಿ ತಿರ್ಗಾ 10,000 ರೂಪಾಯಿಲಿ ತಿರ್ಗಾ 500 ರೂಪಾಯಿ ಕಳಿಬೇಕು. ಯಾಕಂದರೆ ಅದು ನಮ್ಮಮ್ಮ ಏನೋ ಸಂಘ ಅಂತ ಏನೋ ಮಾಡ್ಕೊಂಡಿದ್ದಾರೆ, ಅದಕ್ಕೆ ನಾನು ಕಟ್ಟು ಅಂತ ಇದು ಮಾಡಿದ್ದಾರೆ. ಅದಕ್ಕೆ 500 ರೂಪಾಯಿ, ಅದರಲ್ಲಿ 500 ರೂಪಾಯಿ ಹೋಗುತ್ತೆ. ನೆಕ್ಸ್ಟು ಮೊಬೈಲ್ ರೀಚಾರ್ಜ್ 1,000 ರೂಪಾಯಿ ಇರೋಯ್ತು. ಪ್ರತಿ 3 ತಿಂಗ್ಳಿಗೆ ಒಂದ್ಸಲಿ ರೀಚಾರ್ಜ್ ಮಾಡಬೇಕು. ಈ ತಿಂಗಳೇ ಮೊಬೈಲ್ ರೀಚಾರ್ಜು ಹೋಗ್ಬಿಟ್ಟಿದೆ. ಈಗ ರೀಚಾರ್ಜ್ ಮಾಡಬೇಕು. ನಾಳೆ ಬೆಳಗ್ಗೆಯಿಂದ ನೆಟ್ವರ್ಕ್ ಇರೋಲ್ಲ 12 ಗಂಟೆ ಮೇಲೆ. ಈಗ ರೀಚಾರ್ಜ್ ಮಾಡಬೇಕು. 1,000 ರೂಪಾಯಿ ಅಲ್ಲೇಗಿರೋಯ್ತಾ. ಇನ್ನು 600 ರೂಪಾಯಿ ಕ್ರೀಮ್ ತೊಗೋಬೇಕು ಮಕ್ಕೆ, ಫೇಸ್ಗೆ ಸ್ಕಿನ್ ಕೇರ್ ಮಾಡಬೇಕಲ್ಲ, ಅದಕ್ಕೆ ಮಖನ ಸ್ವಲ್ಪ ಚೆನ್ನಾಗಿ ನೋಡ್ಕೋಬೇಕಲ್ಲ, ಅದಕ್ಕೆ ಒಂದು ಕ್ರೀಮ್ ಇದೆ. ಅದೊಂದು 600 ರೂಪಾಯಿ ಕ್ರೀಮ್ ಹೋಗುತ್ತೆ. ನೆಕ್ಸ್ಟು ಇನ್ನು ಈಗ ಯೂಟ್ಯೂಬ್ ಮಾಡ್ತಾ ಇದ್ದೀನಲ್ಲ, ಒಂದು ಸ್ವಲ್ಪ ಮೈಕ್ ಬೇಕು. ವಾಯ್ಸ್ ಎಲ್ಲ ನೀಟಾಗಿ ಕೇಳಿಸ್ತಾ ಇಲ್ಲ. ಎಲ್ಲನೂ ಹೋಯ್ತಾ ಇರ್ಬೇಕಾದ್ರೆ ಏನೋ ಜಾಸ್ತಿ ಸೌಂಡ್ ಆದರೆ ವಾಯ್ಸ್ ಎಲ್ಲ ಹೋಗ್ಬಿಡುತ್ತೆ. ಇನ್ನು ಜಿಮ್ಮಲ್ಲೆಲ್ಲ ಮಾಡ್ಬೇಕಾದ್ರೆ ಏನು ಕೇಳಿಸೋದೇ ಇಲ್ಲ ನನ್ನ ವಾಯ್ಸ್ ಎಲ್ಲ. ಅದಕ್ಕೆ ಮೈಕ್ಗೆ 2,000 ರೂಪಾಯಿ ಬೇಕು. ಮೈಕ್ಗೆ 2,000 ರೂಪಾಯಿ ಹೋಯ್ತು.
ಇನ್ನು ಈ ಮೊಬೈಲ್ನ ಹಿಂಗೆ ಹಿಡ್ಕೊಂಡಿದ್ದೀನಲ್ಲ, ಹಿಂಗೆ ಹಿಡ್ಕೊಬಾರ್ದು ಅಂದರೆ ಒಂದು ಸ್ಟ್ಯಾಂಡ್ ಬೇಕು ನನಗೆ. ಆ ಸ್ಟ್ಯಾಂಡು ಒಂದು 500 ರೂಪಾಯಿ ಆಗ್ಬೋದು ನಂದು ಒಂದು ಅಂದಾಜು ಪ್ರಕಾರ. ಒಂದು ಯಾವುದೋ ಒಂದು ಸಸ್ತಾಗಿರೋದು ಏನೋ ತಗೋಬೇಕು. ಒಂದು 500 ರೂಪಾಯಿ ಆಗುತ್ತೆ ಅಂದ್ಕೊಂಡಿದ್ದೀನಿ, ನೋಡೋಣ ಬನ್ನಿ. 500 ರೂಪಾಯಿ ಆಗುತ್ತೆ. ಈಗ ಇಷ್ಟರಲ್ಲಿ ನಾನು 10,000 ರೂಪಾಯಿ ಇಷ್ಟು ಎಕ್ಸ್ಪೆನ್ಸ್ ಕಳೆದ್ರೆ ಎಷ್ಟು ಉಳಿತದೆ ಗೊತ್ತಾ? 2,400 ರೂಪಾಯಿ ಉಳಿತದೆ. ಈ 2,400 ರೂಪಾಯಲ್ಲಿ ತಿಂಗಳ ಪೂರ್ತಿ ಕಳಿಬೇಕು, ಮುಂದಿನ ತಿಂಗಳು 15ನೇ ತಾರೀಕುವರೆಗೂ. ಬನ್ನಿ ಕಳೆಯೋಣ 2,400 ರೂಪಾಯಲ್ಲಿ ಮುಂದಿನ ತಿಂಗಳು ಪೂರ್ತಿ. ಬನ್ನಿ, ಇವಾಗ ಆಫೀಸ್ ಮುಗೀತು, ಮನೆಗೆ ಹೋಗೋಣ. ಮನೆಗೆ ಹೋಗಿ ಸಿಗ್ತೀನಿ ಗೈಸ್. ಇವಾಗ ತಾನೇ ಮನೆಗೆ ಬಂದಿದ್ದೀನಿ. ಬನ್ನಿ ಜಿಮ್ಗೆ ಇವಾಗ ಗೈಸ್. ಫೈನಲಿ ಜಿಮ್ಗೆ ರೀಚ್ ಆಗಿದ್ದೀನಿ. ಬನ್ನಿ ಇವತ್ತು ವರ್ಕೌಟ್ ಅಂತ ಟ್ವಿಸ್ಟ್ ಮತ್ತೆ ಟ್ರೈಸೆಪ್ಸ್ ಬನ್ನಿ ಮಾಡೋಣ. ಗೈಸ್, ಇವತ್ತಿನ ವಿಡಿಯೋ ಎಲ್ಲ ನೋಡಿದ್ರಲ್ಲ. ಮಾರ್ಕೆಟಿಂಗ್ ಮಾಡಿ ಕೆಲಸ ಮುಗಿಸ್ಕೊಬಂದು ಪೇಮೆಂಟ್ ಇಸ್ಕೊಂಡು ಪೇಮೆಂಟ್ ಡೀಟೇಲ್ ಎಲ್ಲ ನಿಮಗೆಲ್ಲ ಹೇಳಿ ವರ್ಕೌಟ್ ಮುಗಿಸ್ಕೊಂಡು ಊಟ ಮಾಡಿ ಇವಾಗ ಮನಿಕತ್ತಾ ಇದ್ದೀನಿ. ವಿಡಿಯೋ ಇಷ್ಟದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬತ್ತಾಕ ಬಾಯ್ ಬಾಯ್.